ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಯಾವಾಗ ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು, ಹಂದಿಗಳ ಜೊತೆ ಗುದ್ದಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಎಡಿಜಿಪಿ ಚಂದ್ರಶೇಖರ್ ಅವರು ಯಾವಾಗ ಕೌಂಟರ್ ಕೊಟ್ರು, ಈಗ ಅಗೈನ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ನಾನು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಉತ್ತರವನ್ನ ಕೊಡ್ತೀನಿ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ದಳಪತಿ ಕಿಡಿಕಾರಿದ್ದಾರೆ. ನಾನು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತೀನಿ. ಕೆಪಿಸಿಸಿ ಕಚೇರಿಯಲ್ಲಿ ಕೂತು ಪತ್ರ ಬರೆದಿರಬಹುದು. ಎಡಿಜಿಪಿ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಅವರು ಹಿಮಾಚಲ ಪ್ರದೇಶದ ಕೇಡಾರ್ ಯಾರ್ಯಾರನ್ನೋ ಹಿಡಿದು ಇಲ್ಲಿಗೆ ಬಂದಿದ್ದಾರೆ. ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ. ಮಾಡೋದು ಉತ್ತರ ಕೊಡಬೇಕು, ಕೊಡೋಣಂತೆ. ನಾನು ಯಾವುದೇ ವಿಷಯ ಚರ್ಚೆ ಮಾಡಬೇಕಾದ್ರೆ ವಿಷಯಗಳನ್ನು ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದ್ಯಾರೋ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲಿ ಹೋದರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಅಂತ ಬಿಟ್ಕೊಂಡಿದ್ದಾರೆ. ನನಗೆ ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು. ನಾನು ನೆನ್ನೆ ಮಾತಾಡಿರ್ತಕ್ಕಂಥದ್ದು ಯಾವ ವಿಷಯ ಮಾತಾಡಿದ್ದೀನಿ? ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ ಹಿಮಾಚಲ ಪ್ರದೇಶ ಕೇಡೋರು ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ. ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವ್ರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ? ಮೈಸೂರಿನ ಹೊರವಲಯದಲ್ಲಿ ತಡರಾತ್ರಿ ರೇವ್ ಪಾರ್ಟಿ ನಡೀತಾ ಇತ್ತು. ಮೈಸೂರು ಜಿಲ್ಲಾ ಪೊಲೀಸರು ರೇಡ್ ಮಾಡ್ತಾರೆ. ಸುಮಾರು 150 ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾದ ಸಂಭ್ರಮ ಒಂದು ಕಡೆಯಲ್ಲಾದರೆ, ಮೈಸೂರಿನ ಹೊರವಲಯದಲ್ಲಿ ಬಿಂದಾಸ್ ಆಗಿ ರೇವ್ ಪಾರ್ಟಿ ಮಾಡ್ತಾ ಇದ್ದಂತಹ ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು. ಕಾರ್ಯಾಚರಣೆಯ ವೇಳೆ 50ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಸ್ಕೇಪ್ ಆಗೋದಕ್ಕೆ ಅಲ್ಲಿದ್ದಂಥ ಕೆಲವರು ಪ್ರಯತ್ನ ಪಟ್ಟಾಗ ಪೊಲೀಸರನ್ನ ಹಿಡಿಯೋದಕ್ಕೆ ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಡಿಷನಲ್ SP ನಾಗೇಶ್, DYSP ಕರೀಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. 150ಕ್ಕೂ ಹೆಚ್ಚು ಯುವತಿಯರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆಯೂ ಪೊಲೀಸರು ಈಗ ಮಾಹಿತಿಯನ್ನು ಕೊಡ್ತಿದ್ರು. ನಶೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವತಿಯರು 50 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಸ್ರೇಲ್ನಿಂದ ಬಂದಿದ್ದ ರ್ಯಾಪರ್ ಗ್ರೇನ್ ರಿಪ್ಪರ್ ಕೂಡ ಇದ್ರು. ಒಬ್ಬರಿಗೆ ಇನ್ನೂ 2,000 ರೂಪಾಯಿ ಎಂಟ್ರಿ ಫೀಸ್ ಅಂತೆ. ಒಬ್ಬರಿಗೆ 2,000 ರೂಪಾಯಿ ಎಂಟ್ರಿ ಫೀಸನ್ನು ಆಯೋಜಕರು ನಿಗದಿ ಮಾಡಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎದ್ದು ಬಿದ್ದು ಓಡಿದ್ರು. ಆ ನಂತರ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡ್ರು. ಕೆಲವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ FSL ಅಧಿಕಾರಿಗಳ ತಂಡ ಮೊಕ್ಕಾಂ ಹೂಡಿದೆ, ಪರಿಶೀಲನೆಯನ್ನು ಮಾಡ್ತಾ ಇದೆ. ನಿನ್ನೆ ತಡರಾತ್ರಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿಗೆ ಸೀಮಿತ ಆಗಿತ್ತು ರೇವ್ ಪಾರ್ಟಿ ಹೊರವಲಯಕ್ಕೆ. ಆದರೆ ಈಗ ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ಅಂಥವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಆಯೋಜಕರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ? ಪ್ರಾಥಮಿಕವಾಗಿ ಏನೆಲ್ಲ ವಿವರ ಇದೆ ವಿನೋದ್? ರಂಜಿತ್, ಈಗಾಗಲೇ ಈ ಒಂದು ಪಾರ್ಟಿಯ ಬಗ್ಗೆ ಪೊಲೀಸರು ಈಗಾಗಲೇ ಒಂದು ವಿಚಾರಣೆ ಶುರು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನ ಹೊರವಲಯದ ಇರುವಂತಹ ಖಾಸಗಿ ತೋಟದ ಮನೆಯಲ್ಲಿ ಈ ಒಂದು ಪಾರ್ಟಿ ನಡೀತಾ ಇತ್ತು. ಆದ್ರೆ ಬೆಂಗಳೂರಿಗೆ ಸೀಮಿತ ಆಗಿದ್ದಂತಹ ಈ ಒಂದು ರೇವ್ ಪಾರ್ಟಿಗಳು ಮೈಸೂರಿಗೂ ಕಾಲಿಡ್ತಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೇವಲ ಲಿಕ್ಕರ್ ಮಾತ್ರ ಸಿಗ್ತಾ ಇತ್ತಾ, ಅಥವಾ ಮಾದಕ ದ್ರವ್ಯ ಇರ್ಬೋದು, ಮಾದಕ ವಸ್ತುಗಳು ಇರ್ಬೋದು, ಗಾಂಜಾಗಳು ಸಪ್ಲೈ ಆಗಿದ್ಯಾ, ಇದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟಿರುವಂತಹ SP ವಿಷ್ಣುವರ್ಧನ್ ಅವರು ಕೂಡ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಮಾದರಿಯ ವಸ್ತುಗಳು ಯಾವುದು ಕೂಡ ಸಿಕ್ಕಿಲ್ಲ. ಬದಲಿಗೆ ಲಿಕ್ಕರ್, ಸಿಗರೇಟ್ ವಸ್ತುಗಳು ಸಿಕ್ಕಿದೆ. ಸೊ ಅದನ್ನ ವಶಕ್ಕೆ ಪಡೆದು ಜೊತೆಗೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚಿನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ರಕ್ತದ ಮಾದರಿಗಳೆಲ್ಲ
ಏನೋ ಈಗಾಗಲೇ ಸ್ಯಾಂಪಲ್ಸ್ ತೆಗೆದುಕೊಳ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಏನೋ ಆ ಒಂದು ಸ್ಥಳ ಏನಿದೆ ಮೈಸೂರಿನ ಏನು ಕಬಿರಿಯ KRS ಬ್ಯಾಕ್ ವಾಟರ್ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸ್ಥಳಕ್ಕೆ ಪರ್ಮಿಷನ್ ಕೊಟ್ಟಂತಹ ಆ ಜಮೀನಿನ ಮಾಲೀಕ ಇರಬಹುದು, ಜೊತೆಗೆ ಪಾರ್ಟಿಯಲ್ಲಿ ಆಯೋಜನೆ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಪಾರ್ಟಿಗೆ ಇಸ್ರೇಲಿಂದ ವಿಚಾರಣೆ ಎಷ್ಟು ದಿನಗಳಿಂದಲೂ ಕೂಡ ಪ್ರಿಪರೇಷನ್ಸ್ ಗಳಾಗಿತ್ತು. ಜೊತೆಗೆ ಇಸ್ರೇಲಿಂದ ಒಬ್ಬ ರ್ಯಾಪರ್ ಅಲ್ಲಿ ಕರೆಸ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಇಲ್ಲಿ ಪಾರ್ಟಿಗೆ ಇಲ್ಲಿ ದುಡ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ದಸರಾ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾರ್ಟಿಗಳು ನಡೀತಿರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸೊ ಹೀಗಾಗಿ ಮೈಸೂರಿಗೂ ಕೂಡ ಈ ರೀತಿಯಾದಂತಹ ಡ್ರಗ್ಸ್ ಗಳಿರ್ಬೋದು, ಗಾಂಜಾಗಳು ಸಪ್ಲೈ ಆಗುವಂಥದ್ದು ಎಲ್ಲ ಒಂದ್ ಕಡೆ ಈ ರೀತಿಯ ಪಾರ್ಟಿಗಳು ನಡೆಯೋ ಕಾರಣಕ್ಕಾಗಿ ಮೈಸೂರಿಗೂ ಕೂಡ ಡ್ರಗ್ಸ್ ಮತ್ತು ಗಾಂಜಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನುವಂತಹ ಹರವಳ ಕಾಣ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಪೊಲೀಸರು ಇದ್ರ ಬಗ್ಗೆ ಇದೆಲ್ಲ ಕಡಿವಾಣ ಆಗೋದಕ್ಕೆ ಯಾವೆಲ್ಲ ಕ್ರಮಗಳ ಕೈಗೊಳ್ತಿರೋದು ಕೂಡ ಈಗ ಕಾದು ನೋಡ್ಬೇಕಾಗತ್ತೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಸರಮಾಲೆ ಎದುರಾಗಿದೆಯಾ? ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯನವರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಲೋಕಾಬಳಿಕ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು, ಇಮೇಲ್ ಹಾಗೂ ಪತ್ರ ಬರೆದು ದೂರು ಸಲ್ಲಿಕೆ ಮಾಡಿದ್ದಾರೆ. ಇಡಿ ಜಂಟಿ ನಿರ್ದೇಶಕ ಬೆಂಗಳೂರು ಇವರಿಗೆ ದೂರು ಕೊಟ್ಟಿದ್ದಾರೆ. 16 ಪುಟಗಳ ದೂರರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಾರೆ. ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ತನಿಖೆಗೆ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರುಗಳ ಸರಮಾಲೆ. ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಡಿ ಜಂಟಿ ನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗಾಗಲೇ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಎಲ್ಲ ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಪ್ರಮುಖವಾಗಿ ನೀವು ಒಂದು ದೂರನ್ನು ಸಲ್ಲಿಸಿದ್ದೀರಾ ಸರ್. ಯಾವೆಲ್ಲ ಅಂಶಗಳೆಲ್ಲ ಅಲ್ಲಿ ಉಲ್ಲೇಖ ಮಾಡಿದ್ದೀರಾ ಜಾರಿ ನಿರ್ದೇಶನಕ್ಕೆ? ಸರ್, ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿರೋದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ ದೂರರ್ಜಿಯನ್ನು ಸಲ್ಲಿಸಿದ್ದೀನಿ. ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರರ್ಜಿನ ಕೊಡ್ತಾ ಇದ್ದೀವಿ. ಅಂದರೆ ಬೆಂಗಳೂರಿಗೆ ಹೋಗ್ತಿದ್ರೆ ಅಥವಾ ದೆಹಲಿಗೆ? ಬೆಂಗಳೂರಿಗಾಗಿ ನಮ್ಮ ಬೇರೆಯವ್ರ ಕಡೆಯಿಂದ ಅಲ್ಲೇ ಅರ್ಜಿಗಳನ್ನು ಕೊಡಿಸ್ತಾ ಇದ್ದೀನಿ. ಸಚಿವರು ಯಾರೆಲ್ಲ ಆಗ್ಬೋದು ಸರ್ ಇದರಲ್ಲಿ? ಸರ್, ಈ ಸದ್ಯಕ್ಕೆ ಹಾಲಿ ಇದ್ರ ಪ್ರಕಾರ ನಗರಾಭಿವೃದ್ಧಿ ಸಚಿವ ಏನು ಬೈರತಿ ಸುರೇಶ್ ಹೇಳಿದ್ರೆ ಅವರು ಕೂಡ ಆರೋಪಿ ಆಗ್ತಾರೆ. ಯಾಕಂತ ಹೇಳಿದ್ರೆ 3/11/2023 ಒಂದು 4 ತಜ್ಞರ ತಂಡದ ಸಮಿತಿಯ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದು ನಿಯಮಾಬಾಹಿರ ಅಂತ ತಿಳಿಸಿದೆ. ಈ ವಿಚಾರ ಗೊತ್ತಿದ್ರು ಕೂಡ ಆ ವರದಿಯನ್ನು ಆಧರಿಸಿ ಕೂಡಲೇ ಕ್ರಮಗಳನ್ನು ತಗೊಂಡು 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಮತ್ತು ಈಗಾಗಲೇ ಏನು ನಿವೇಶನ ಹಂಚಿಕೆ ಮಾಡಿತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟ ಏನು ಮಂಜೂರಾತಿ ಆದೇಶಗಳಿದೆ ಮತ್ತು ಕ್ರಯಪತ್ರಗಳಿದೆ ಅದನ್ನು ರದ್ದುಪಡಿಸಿ ಆ ನಿವೇಶನ ವಾಪಸ್ ಪಡೆಯುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ.